ನನ್ನ ಹೆಸರು ಆದಿತ್ಯ. ಇದು ನನ್ನ ಕಥೆ ಅಲ್ಲ, ಆಕ್ಚುಲಿ ಇದು ನಮ್ಮ ಕಥೆ. ಬೆಂಗಳೂರಿನಲ್ಲಿ ಶುರುವಾಗಿ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ವೈರಲ್ ಆಗಿ ಕೊನೆಗೆ ನನ್ನ ಪ್ಲೇಲಿಸ್ಟ್ನಿಂದ ಪರ್ಮನೆಂಟ್ ಆಗಿ ಡಿಲೀಟ್ ಆದ ಒಂದು ಲವ್ ಸ್ಟೋರಿ. ಇದು ನನ್ನ ಪ್ರೀತಿ ಫೀಲ್ ಕಥೆ. ಎಲ್ಲ ಶುರುವಾಗಿದ್ದು ಗೊತ್ತಾ? ಒಂದೇ ಒಂದು ಟಿಂಡರ್ ಮೆಸೇಜ್. ನಿನ್ನ ಸ್ಮೈಲ್ ನನ್ನ ಪ್ಲೇಲಿಸ್ಟ್ಗೆ ಸರಿ ಹೊಂದುತ್ತೆ. ಹೌದು, ಸ್ವಲ್ಪ ಚೀಸಿ ಇದೆ, ನನಗೂ ಗೊತ್ತು. ಆದ್ರೆ ಆವಾಗ ಇಂದ್ರನಗರದ ಒಂದು ಕೆಫೆಯಲ್ಲಿ ಕೂತು ಸ್ವೈಪ್ ಮಾಡ್ತಿದ್ದ ನನಗೆ ಇದು ಪರ್ಫೆಕ್ಟ್ ಓಪನಿಂಗ್ ಲೈನ್ ಅಂತ ಅನ್ಸಿತು. ಅಂಡ್ ಗೆಸ್ ವಾಟ್? ಇಟ್ ವರ್ಕ್. ಅಲ್ಲಿಂದ ಶುರುವಾಗಿದ್ದು. ಹಬ್ಬಬ್ಬ, ಲೈಫ್ ಸೀದಾ ಫಾಸ್ಟ್ ಫಾರ್ವರ್ಡ್ ಮೂಡ್ಗೆ ಹೋಗ್ಬಿಡ್ತು. ಮ್ಯಾಚ್, ಮೆಸೇಜ್, ರಾತ್ರಿ ಇಡೀ ಮಾತು. ನಮ್ಮ ವೈಬ್ ಸಿಂಕ್ ಆಗೋಕೆ ಜಾಸ್ತಿ ಟೈಮ್ ಏನು ಬೇಕಾಗಿರ್ಲಿಲ್ಲ. ನಾನು, ಪ್ರೀತಿ ಅಂದ್ರೆ ಎರಡು ಬೇರೆ ಬೇರೆ ಪ್ರಪಂಚಗಳು. ನಾನು ಝೊಮ್ಯಾಟೊ ಬ್ಯಾಗ್ ಜೊತೆ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ವೀಕೆಂಡ್ ಅಲ್ಲಿ ಡಿಜೆ ಕನ್ಸೋಲ್ ಹಿಂದೆ. ಅವಳು ಪರ್ಫೆಕ್ಟ್ ಫೀಡ್, ಪರ್ಫೆಕ್ಟ್ ಪೋಸ್ಟ್, ಪರ್ಫೆಕ್ಟ್ ಫಿಲ್ಟರ್ಸ್ ಇರೋ ಇನ್ಸ್ಟಾಗ್ರಾಮ್ ವರ್ಲ್ಡ್ನ ರಾಣಿ. ಅವಳ ಫೀಡ್ ಪರ್ಫೆಕ್ಟ್ ಆಗಿತ್ತು, ನನ್ನ ಲೈಫ್ ರಿಯಲ್ ಆಗಿತ್ತು. ಬಹುಶಃ ಅದೇ ಇರಬೇಕು ನಮ್ಮಿಬ್ಬರ ಮಧ್ಯೆ ಇದ್ದ ಅಟ್ರಾಕ್ಷನ್. ಆಹಾ, ಆ ಮೊದಲ 2 ತಿಂಗಳಂತೂ ನಿಜವಾಗ್ಲೂ ಒಂದು ಸಿನಿಮಾ ರೀಲ್ ಥರಾನೇ ಇತ್ತು. ಇಂದ್ರಾನಗರದ ರೂಫ್ ಟಾಪ್ ಕೆಫೆಯಲ್ಲಿ ಫಸ್ಟ್ ಡೇಟ್, ನಮ್ಮ ಫಸ್ಟ್ ಡ್ರೋನ್ ಶಾಟ್ ರೀಲ್, ಬ್ರಿಗೇಡ್ ರೋಡಲ್ಲಿ ಮಿಡ್ ನೈಟ್ ಬೈಕ್ ರೈಡ್, ಪ್ರತಿಯೊಂದು ಮೊಮೆಂಟ್ ಕೂಡ ಕಂಟೆಂಟ್ ಆಗ್ತಿತ್ತು. ನಮ್ಮ ಕಪಲ್ ರೀಲ್ಸ್ 10K ಲೈಕ್ಸ್ ದಾಟಿದಾಗಂತೂ ನಾವೇ ಬ್ಯಾಂಗ್ಳೂರ್ನ ಇಟ್ ಕಪಲ್ ಅನ್ನೋ ಫೀಲ್ ಬಂದ್ಬಿಟ್ಟಿತ್ತು ನಮ್ಗೆ. ಆ ಟೈಮಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಪೀಕ್ ಲವ್ ಅಂತಾರಲ್ಲ, ಆ ಫೀಸ್. ನಾವು ಕಪಲ್ ಗೋಲ್ಸ್ ಆಗಿದ್ವಿ. ಆದ್ರೆ ಗೊತ್ತಲ್ಲ, ಪ್ರತಿಯೊಂದು ಪೀಕಿಗೂ ಒಂದು ಇಳಿಜಾರು ಇರುತ್ತೆ ಅಂತ. ಆದ್ರೆ ನಮ್ಮ ಇಳಿಜಾರು ಇಷ್ಟು ಬೇಗ, ಇಷ್ಟು ನೋವು ಕೊಡುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಮ್ಮ ಕಪಲ್ ಗೋಲ್ಸ್ ಪೀಕ್ ಅಂದ್ರೆ ಅದು ಡೆಫಿನೆಟ್ಲಿ ನಮ್ಮ ಕೂರ್ಗ್ ಟ್ರಿಪ್. ನನ್ ಬರ್ತ್ಡೇಗೆ ಅವಳು ಐಫೋನ್ 15 ಗಿಫ್ಟ್ ಕೊಟ್ಟಿದ್ಲು. ಅದ್ರಲ್ಲೇ ಶೂಟ್ ಮಾಡಿದ್ ರೀಲ್ಸ್, ಅವಳ ಕ್ಯಾಪ್ಷನ್ ನನ್ನ ಡಿಜೆ ಕಿಂಗ್. ಆ ಮಂಜು, ಆ ಕಾಫಿ ತೋಟ, ಆ ದಿಲ್ಗೆ ಬೇಕರಾರಿ ಬ್ಯಾಕ್ಗ್ರೌಂಡ್ ಸಾಂಗ್ ಎಲ್ಲವೂ ಪರ್ಫೆಕ್ಟ್. ಎಷ್ಟ್ರ ಮಟ್ಟಿಗೆ ಅಂದ್ರೆ ನಮ್ಮ ಪೇರೆಂಟ್ಸ್ ಕೂಡ ಮದ್ವೆ ಮಾತುಕತೆ ಶುರು ಮಾಡ್ಬೇಕು ಅನ್ನೋ ಹಂತಕ್ಕೆ ಬಂದಿದ್ರು. ಎಲ್ಲವೂ ಸೆಟ್ ಆಗ್ತಿದೆ ಅಂತ ಅನ್ಕೊಂಡಿದೆ. ಆ ಕೋರ್ ಟ್ರಿಪ್ಪಿಂದ ಬಂದ್ಮೇಲೆ ಒಂದು ರಾತ್ರಿ ಲೇಟ್ ನೈಟ್ ಕಾಲಲ್ಲಿ ಸುಮ್ನೆ ಹೇಳ್ದೆ, ಪ್ರೀತಿ ನೀನ್ ನನ್ನ ಫಸ್ಟ್ ಲವ್ ಅಂತ. ಅದಕ್ಕೆ ಅವಳು, ನೀನ್ ನನ್ನ ಲಾಸ್ಟ್ ಲವ್ ಕೂಡ ಅಂದಳು. ಆ ವಾಯ್ಸ್, ಆ ಮಾತು ನನ್ನ ತಲೆಯೊಳಗಡೆ ಹಂಗೆ ಪ್ರಿಂಟ್ ಆಗ್ಬಿಡ್ತು. ನಾನು 100% ನಂಬಿದ್ದೆ. ಎಲ್ಲ ಅಂದ್ರೆ ಎಲ್ಲ ಪರ್ಫೆಕ್ಟ್ ಆಗಿ ನಡೀತಿತ್ತು. ಆದ್ರೆ ಒಂದೇ ಒಂದು ನೋಟಿಫಿಕೇಶನ್ ನನ್ನ ಪ್ರಪಂಚವನ್ನೇ ತಲೆ ಕೆಳಗೆ ಮಾಡ್ಬಿಟ್ಟು. ಪ್ರೀತಿ ಹಾಕಿದ್ದ ಲೇಟೆಸ್ಟ್ ರೀಲ್ಗೆ ಒಂದು ಕಾಮೆಂಟ್, ರೋಹಿತ್ಸ್ 07 ರೀಲ್ ಸೂಪರ್ ಆಗಿದೆ. ನೋಡೋಕೆ ತುಂಬಾ ಸಿಂಪಲ್ ಕಾಮೆಂಟು, ಬಟ್ ಏನೋ ಒಂಥರ ನನ್ನ ಗಟ್ ಫೀಲಿಂಗ್ ಹೇಳ್ತಿತ್ತು, ಸಮಥಿಂಗ್ ಇಸ್ ರಾಂಗ್ ಅಂತ. ಯಾರಪ್ಪ ಈ ರೋಹಿತ್? ಆ ಕಾಮೆಂಟ್ ಬಂದಾಗಿಂದ ಕಥೆನೇ ಚೇಂಜ್ ಆಯ್ತು. ನನ್ನ ಬ್ಯುಸಿ ಮೆಸೇಜ್ಗೆ ಗಂಟೆಗಳಾದ್ಮೇಲೆ ಶೂಟ್ ಬ್ಯುಸಿ ಅನ್ನೋ ರಿಪ್ಲೈ ಬರೋಕೆ ಶುರುವಾಯ್ತು. ಯಾರದು ರೋಹಿತ್ ಅಂತ ಕೇಳಿದ್ರೆ, ಅವನು ಜಸ್ಟ್ ಬ್ರ್ಯಾಂಡ್ ಫ್ರೆಂಡ್ ಅಂತ ಸಿಂಪಲ್ ಆಗಿ ಮುಗಿಸ್ತಿದ್ಲು. ನಮ್ಮ ನಡುವೆ ಕನೆಕ್ಷನ್ ಡ್ರಾಪ್ ಆಗ್ತಿರೋದು ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಅಲ್ಲಿಂದ ಶುರುವಾಗಿದ್ದು ನನ್ನ ಲೈಫ್ನ ವರ್ಸ್ಟ್ ಚಾಪ್ಟರ್. ನನ್ನ ಪ್ರೀತಿ ಮತ್ತು ನೋವು ಎರಡೂ ವೈರಲ್ ಆಗಿದ್ದು ಅದೇ ಟೈಮ್ನಲ್ಲಿ. ಮೊದಲು ನನ್ನ ಮೆಸೇಜ್ಗಳು 2 ದಿನ ಅನ್ರೆಡ್. ಆಮೇಲೆ ಕಾಲ್ ಮಾಡಿದ್ರೆ ಅದೇ ರೆಕಾರ್ಡೆಡ್ ಉತ್ತರ, ಬ್ಯುಸಿ, ಶೂಟ್ನಲ್ಲಿದ್ದೀನಿ. ಕೊನೆಗೆ 3 ವಾರಗಳ ಸೈಲೆನ್ಸ್ ನಂತರ ಆ ಟೆಕ್ಸ್ಟ್ ಬಂತು, ನನಗೆ ವರ್ಕ್ಗೆ ಸ್ವತಃ ಸ್ಪೇಸ್ ಬೇಕು. ಸ್ಪೇಸ್? ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ಲಿಲ್ಲ. ಕನ್ಫ್ಯೂಷನ್, ನೋವು ಎಲ್ಲ ಸೇರಿ ನಾನ್ ಮಾಡಿದ್ದು ಒಂದೇ ಕೆಲ್ಸ. ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಒಂದು ಬ್ಲ್ಯಾಕ್ ಸ್ಕ್ರೀನ್, ಬ್ಯಾಕ್ಗ್ರೌಂಡ್ ಅಲ್ಲಿ ತುಮ್ ಹಿ ಹೋ ಜೊತೆಗೆ ಒಂದು ಬ್ರೋಕನ್ ಹಾರ್ಟ್ ಎಮೋಜಿ. ಇದು ನೋಡ್ತಾಳೇನೋ, ಅವಳಿಗೆ ಅರ್ಥ ಆಗುತ್ತೇನೋ ಅಂತ ಒಂದು ಸಣ್ಣ ಆಸೆ. ನಾನು ಪೆದ್ನ ತರ ಅನ್ಕೊಂಡೆ, ಸರಿ ಬಿಡು, ವರ್ಕ್ ಪ್ರೆಷರ್ ಇರ್ಬೇಕು, ಪಾಪ ಸ್ಪೇಸ್ ಬೇಕು ಅಂದಿದ್ದಾಳೆ, ಕೊಡೋಣ ಅಂತ. ಎಲ್ಲಾ ಸರಿ ಹೋಗುತ್ತೆ ಅಂತ ನಂಬಿದ್ದೆ. ಎಷ್ಟು ತಪ್ಪು ಕಲ್ಪನೆ ಅಲ್ವಾ? ಆಮೇಲೆ ಬಂತು ನೋಡಿ ಆ ಶುಕ್ರವಾರ. ಫೋನ್ ವೈಬ್ರೇಟ್ ಆಯ್ತು. ಪ್ರೀತಿಯಿಂದ ಒಂದು ರೀಲ್ ನೋಟಿಫಿಕೇಶನ್. ಓಪನ್ ಮಾಡಿದೆ. ಕ್ಯಾಪ್ಷನ್, ಹೊಸ ಆರಂಭ. ರಿಂಗ್. ಸರ್ಪ್ರೈಸ್! ವಿಡಿಯೋದಲ್ಲಿ ಅವಳು ಆ ರೋಹಿತ್ ಜೊತೆ ನಿಂತಿದ್ಲು. ಅವಳ ಕೈಯಲ್ಲಿ ಎಂಗೇಜ್ಮೆಂಟ್ ರಿಂಗ್. ಜಸ್ಟ್ ಒಂದೇ ದಿನ ಆ ರೀಲ್ಗೆ 1 ಲಕ್ಷ ವ್ಯೂಸ್. ನನ್ನ ಪರ್ಸನಲ್ ಹಾರ್ಟ್ ಬ್ರೇಕ್ ಇಡೀ ಬೆಂಗಳೂರಿಗೆ ಒಂದು ಪಬ್ಲಿಕ್ ಶೋ ಆಗಿತ್ತು. ನನ್ನ ಫ್ರೆಂಡ್ಸ್, ನನ್ನ ಕಸಿನ್ಸ್ ಎಲ್ಲರೂ ಕಾಲ್ ಮಾಡಿ ಕೇಳಕ್ ಶುರು ಮಾಡಿದ್ರು. ಆ ಅವಮಾನ ಅದನ್ನ ಮಾತಲ್ಲಿ ಹೇಳಕ್ಕಾಗಲ್ಲ. ಸಹಿಸೋಕಾಗ್ಲಿಲ್ಲ, ಕಾಲ್ ಮಾಡಿಬಿಟ್ಟೆ. ಅವಳು ಪಿಕ್ ಮಾಡಿ ಹೇಳಿದ್ಲು, ರೋಹಿತ್ ಸೀರಿಯಸ್, ನೀನು ಜಸ್ಟ್ ಒಂದು ಫನ್ ಟೈಮ್ ಆಗಿತ್ತು, ಅನ್ಫಾಲೋ ಮಾಡು ಅಂತೆ.
ಆ 3 ವಾಕ್ಯಗಳು ನಮ್ಮ 6 ತಿಂಗಳ ಲವ್ ಸ್ಟೋರಿನ ಅಲ್ಲೇ ಕೊಂದ್ ಹಾಕ್ತು. ಆ ಕಾಲ್ ಕಟ್ ಮಾಡಿದ್ಮೇಲೆ ಫಸ್ಟ್ ಮಾಡಿದ್ದೆ ಆ ಲವ್ ಸ್ಟೋರಿ ಪ್ಲೇಲಿಸ್ಟ್ ನ ಡಿಲೀಟ್ ಮಾಡಿದ್ದು. ಒಂದು ಹೊಸ ಪ್ಲೇಲಿಸ್ಟ್ ಶುರು ಮಾಡಬೇಕಿತ್ತು, ಹೀಲಿಂಗ್ ಪ್ಲೇಲಿಸ್ಟ್. ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ. ಕೇವಲ 6 ತಿಂಗಳ ಹಿಂದೆ ಲೈಫ್ ಅಂದ್ರೆ ಇಂದ್ರಾನಗರದ ರೂಫ್ ಟಾಪ್ ಕೆಫೆಗಳು, ಬ್ರಿಗೇಡ್ ರೋಡ್ ರೈಡ್ಸ್. ಈಗ ಅದೇ ಕೆಫೆಗಳಲ್ಲಿ ಒಬ್ಬನೇ ಕೂರೋದು. ಲೈಫ್ನ ನೈಟ್ ಮೋಡ್ ಶುರುವಾಗಿತ್ತು. ಡಿಜೆ ಗಿಗ್ಸ್ಗಳು ಕ್ಯಾನ್ಸಲ್, ಝೊಮ್ಯಾಟೊ ರೇಟಿಂಗ್ ಡೌನ್, ಪ್ರತಿಯೊಂದು ವಿಷಯದಲ್ಲೂ ಸೋತಿದ್ದೆ. ನನ್ನ ಲೈಫ್ನ ರಾಕ್ ಬಾಟಮ್ ಯಾವ್ದು ಗೊತ್ತಾ? ಅವಳು ಮಾಲ್ಡೀವ್ಸ್ ಹನಿಮೂನ್ ರೀಲ್ ಹಾಕಿದ್ಲು. ಪರ್ಫೆಕ್ಟ್ ಸನ್ಸೆಟ್, ಪರ್ಫೆಕ್ಟ್ ಬೀಚ್. ಅವಳು ಸ್ವರ್ಗದಲ್ಲಿದ್ಲು, ನಾನು ಈ 4 ಗೋಡೆ ಮಧ್ಯೆ ನರಕದಲ್ಲಿದ್ದೆ. ಒಂದು ದಿನ ಕನ್ನಡಿಯಲ್ಲಿ ನನ್ನನ್ನೇ ನಾನು ನೋಡ್ಕೊಂಡು ಕೇಳ್ದೆ, ನನ್ನಲ್ಲಿ ಏನ್ ಕಮ್ಮಿ ಇತ್ತು? ನಾನು ಅವಳಿಗೆ ಸಾಕಾಗ್ಲಿಲ್ವಾ? ಆ ಪ್ರಶ್ನೆಗೆ ನನ್ನತ್ರ ಉತ್ತರನೇ ಇರಲಿಲ್ಲ. ಆದ್ರೆ ಲೈಫ್ ಹಾಗೆ ಅಲ್ವಾ? ಎಷ್ಟೇ ಕತ್ಲಿದ್ರೂ ಎಲ್ಲೋ ಒಂದ್ ಕಡೆ ಒಂದ್ ಸಣ್ಣ ಬೆಳಕು ಇದ್ದೇ ಇರುತ್ತೆ. ನನ್ ಫ್ರೆಂಡ್ ಒಬ್ಬ ಎಳ್ದುಕೊಂಡು ಹೋದ ಒಂದ್ ಪಬ್ನಲ್ಲಿ. ನಾನ್ ಸುಮ್ನೆ ನನ್ ಪ್ಲೇಲಿಸ್ಟ್ ಹಾಕಿದ್ದೆ. ಅಲ್ಲಿದ್ದೊಬ್ಬ ಹುಡುಗಿ ಬಂದು, ನಿಮ್ ಪ್ಲೇಲಿಸ್ಟ್ ಸಖತ್ತಾಗಿದೆ ಅಂದ್ಲು. ಸಣ್ಣ ವಿಷಯ, ಆದ್ರೆ ಆ ಕ್ಷಣಕ್ಕೆ ಅದೇನೋ ಒಂದು ಹೊಸ ಶುರುವಾತು ಅನ್ನೋ ಹಾಗೆ ಫೀಲ್ ಆಯ್ತು. ಆವಾಗ್ಲೇ ಡಿಸೈಡ್ ಮಾಡಿದ್ದು, ಈ ನೋವನ್ನೇ ನನ್ನ ಮ್ಯೂಸಿಕ್ ಮಾಡ್ಕೋಬೇಕು ಅಂತ. ನನ್ನದೇ ಸೋಲೋ ರೀಲ್ ಮಾಡ್ದೆ, ನನ್ನ ಡಿಜೆ ಕನ್ಸೋಲ್ ಜೊತೆ. ಕ್ಯಾಪ್ಷನ್: ಬ್ರೇಕಪ್ ಒಳ್ಳೆ ಸಂಗೀತ ಕೊಡುತ್ತೆ, #ಹೀಲಿಂಗ್. ನನ್ನ ಕಥೆಯ ಕಂಟ್ರೋಲ್ ಮತ್ತೆ ನನ್ನ ಕೈಗೆ ತಗೋತಿದ್ದೆ. ನಾನು ಕಲಿತ ಪಾಠ ಒಂದೇ: ನಿಜವಾದ ಪ್ರೀತಿ ರೀಲ್ಸ್ನ ಲೈಕ್ಸ್ ಅಲ್ಲಿ ಅಲ್ಲ, ಆಫ್ಲೈನಲ್ಲಿ ಸಿಗೋ ಹಗ್ನಲ್ಲಿರುತ್ತೆ. ನಿಮ್ಮ ಲೈಫ್ನಲ್ಲೂ ಈ ತರ #ಪ್ರೀತಿ ಫೇಲ್ ಕಥೆ ಇದ್ರೆ ಕಾಮೆಂಟ್ಸ್ನಲ್ಲಿ ಹಂಚ್ಕೊಳ್ಳಿ. ಯಾಕಂದ್ರೆ ಒಟ್ಟಿಗೆ ಹೀಲ್ ಆಗೋದು ಸುಲಭ.